ಬಹಳ ಇಂಪಾರ್ಟೆಂಟ್ ವಿಷಯ ಇದು. ಭಾರತ ಆರ್ಥಿಕತೆ ವಿಚಾರದಲ್ಲಿ 5ನೇ ಸ್ಥಾನಕ್ಕೆ ಬಂದಿದೆ. 10ನೇ ಸ್ಥಾನದಲ್ಲಿದ್ವಿ. ಸ್ವಲ್ಪ ವರ್ಷಗಳ ಕಾಲ ನಮಗೆ ಟೈಮ್ ಕೊಟ್ಟರೆ 3ನೇ ಸ್ಥಾನಕ್ಕೆ ತರ್ತೀವಿ, 1ನೇ ಸ್ಥಾನದಲ್ಲಿ ತರ್ತೀವಿ ಅಂಥೇಳಿ ರಾಜಕೀಯ ನಾಯಕರು ಭಾಷಣ ಮಾಡ್ತಾ ಇರ್ತಾರೆ. ಅದರ ವಿಷಯ ಏನು ಅಂತ ಹೇಳಿದ್ರೆ, ಇಲ್ಲಿ 2 ಭಾಗ. ದೇಶದ ಆರ್ಥಿಕತೆ ಯಾವ ಸ್ಥಾನಕ್ಕೆ ಬಂದಿದೆ ಅಂದರೆ ಇವರು 5ನೇದು ಅಂತ ಕ್ಲೈಮ್ ಮಾಡ್ತಾ ಇದ್ದಾರೆ. ಇರಲಿ, ದೇಶದ ಜನಗಳ ಆರ್ಥಿಕತೆ ಅಂದರೆ ತಲಾ ಆದಾಯ ಅಂತ ಬರ್ತದೆ. ಪರ್ ಕ್ಯಾಪಿಟಾ ಇನ್ಕಮ್, ಪರ್ ಕ್ಯಾಪಿಟಾ GDP. ಇದನ್ನು ಕನ್ಸಿಡರ್ ಮಾಡಿಕೊಂಡ್ರೆ 195 ಆರ್ಥಿಕ ದೇಶಗಳ ಸಾಲಲ್ಲಿ ಪ್ರತಿಯೊಬ್ಬ ನಾಗರಿಕನ ಅಂದರೆ ಒಂದು ತಲೆಗೆ ಎಷ್ಟು ಆದಾಯ ನಾವು ಲೆಕ್ಕ ಹಾಕ್ತಾ ಇದ್ದೀವಿ ಅಂತ ಲೆಕ್ಕ ಹಾಕ್ಕೊಂಡಾಗ ಪ್ರತಿಯೊಬ್ಬ ನಾಗರಿಕನಿಗೆ ನಾವು ಲೆಕ್ಕ ಹಾಕಿದ್ರೆ 143ನೇ ಸ್ಥಾನದಲ್ಲಿ ಭಾರತ ಇದೆ. 143ನೇ ಸ್ಥಾನ. ಇದಕ್ಕೆ ಕಾರಣ ಇಷ್ಟೇ, ಆದಾಯದ ಅಸಮಾನ ಹಂಚಿಕೆ. ಕೆಲವು ಶ್ರೀಮಂತರಾಗ್ತಾ ಇದ್ದಾರೆ. ದೊಡ್ಡ ಮಟ್ಟದ ಭಾರತದ ಜನಸಂಖ್ಯೆ ಬಡವರಲ್ಲಿ ಕಡುಬಡವರಾಗುವತ್ತ ಇವರೊಂದು ಕಡೆ ಸಾಕ್ತಾ ಇದ್ದಾರೆ ಅಂತ. ಇಲ್ಲಿ ಇನ್ನೊಂದು ಕಡೆ ಇದಕ್ಕೆ ಸಾಕ್ಷಿ ಏನಪ್ಪ ಹಾಗಾದರೆ ನೋಡಿ, ಇಲ್ಲಿ ಆರ್ಥಿಕ ಉಳಿತಾಯ ಕನಿಷ್ಠ ಮಟ್ಟಕ್ಕೆ ಕುಸಿತ ಆಗಿದೆ. ದೇಶದಲ್ಲಿ ಕುಟುಂಬಗಳ ಸೇವಿಂಗ್ಸ್ ಇದೆಯಲ್ಲ, ಹೌಸ್ ಹೋಲ್ಡ್ ಸೇವಿಂಗ್ಸು, ಇದು ಕನಿಷ್ಠ ಮಟ್ಟಕ್ಕೆ ಕುಸಿದು ಹೋಗಿದೆ. 47 ವರ್ಷಗಳಲ್ಲೇ ಒಂದು ಕುಟುಂಬ 47 ವರ್ಷಗಳಲ್ಲೇ ಇಷ್ಟು ಲೋಯೆಸ್ಟ್ ಇದೆ. ಕುಟುಂಬಗಳ ಆರ್ಥಿಕ ಉಳಿತಾಯ ಇದೆಯಲ್ಲ, ತಳ ತಲುಪಿಟ್ಟಿದೆ ಇದು ಅಂತ. ಕಳೆದ 47 ವರ್ಷ ಅರ್ಥಾತ್ 5 ದಶಕದಲ್ಲಿಯೇ ಭಾರತದಲ್ಲಿ ಕುಟುಂಬವೊಂದರ ಉಳಿತಾಯ ಸ್ಥಿತಿಗತಿ ಇಷ್ಟು ಕೆಳಮಟ್ಟಕ್ಕೆ ಇಳಿದಿರಲಿಲ್ಲ ಅಂತ. ಹಣದುಬ್ಬರ ಇನ್ಫ್ಲೇಷನ್ ಇದೆಯಲ್ಲ, ಇದು ಮಧ್ಯಮ ವರ್ಗ, ಬಡವರ್ಗ, ಕಡುಬಡವ ವರ್ಗ, ಈ ವರ್ಗವನ್ನು ತತ್ತರಿಸಿ ಹೋಗುವಂತೆ ಮಾಡಿಬಿಟ್ಟಿದೆ. ಇನ್ಫ್ಲೇಷನ್ ಅಂತಾರೆ. ಇನ್ಫ್ಲೇಷನ್ ಅಂದರೆ ಇನ್ನೇನು ಅಲ್ಲ ರೀ, 100 ರೂಪಾಯಿಯ ವ್ಯಾಲ್ಯೂ ಬರ್ತಾ 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 ತೆಗ್ತಾ ಹೋಗೋದು. ಅಂದರೆ ರೂಪಾಯಿಯ ಬೆಲೆ ಇದೆಯಲ್ಲ, ಅದರ ಮೌಲ್ಯ ಇರುತ್ತಲ್ಲ, ಕುಸಿತಾ ಬರೋದು. 100 ರೂಪಾಯಿ ಅವತ್ತು ಅದೇ 100 ರೂಪಾಯಿ, ಇವತ್ತು 100 ರೂಪಾಯಿ ಅದೇ ಅಲ್ವೇನಪ್ಪ ಮಾತಾಡ್ತೀವಿ ನಾವು. ಒಂದೇ ಅಲ್ವೇನ್ರಿ, 100 ರೂಪಾಯಿ ಅಂದರೆ 500 ರೂಪಾಯಿ ಅಂದರೆ 1000 ರೂಪಾಯಿ ಅಂದರೆ ಅದ್ರ ಮೇಲೆ ನಂಬರನ್ನು ಚೇಂಜ್ ಆಗಲ್ಲ, ಕರೆಕ್ಟ್. ಅದರ ಮೌಲ್ಯ ಚೇಂಜ್ ಆಗ್ತಾ ಬರುತ್ತೆ. ಅದಕ್ಕೆ ಬರ್ತಕ್ಕಂಥ ಪದಾರ್ಥಗಳು ಚೇಂಜ್ ಆಗ್ತಾ ಬರ್ತವೆ. ಮೊದಲು ನೀವು 70 ರೂಪಾಯೋ 65 ರೂಪಾಯೋ ಕೊಟ್ಟರೆ 1 ಲೀಟರ್ ಅಡುಗೆ ಅನಿಲ, ಅಡುಗೆ ಎಣ್ಣೆ ನಿಮಗೆ ಸಿಗ್ತಾಯಿತ್ತು ಅಲ್ವಾ, ಕುಕ್ಕಿಂಗ್ ಆಯಿಲ್, ಅಡುಗೆ ಎಣ್ಣೆ ಸಿಗ್ತಾಯಿತ್ತು. ಈಗ 150, 135, 180 ಆಗುತ್ತಲ್ಲ. ಇದೇ ಇನ್ಫ್ಲೇಷನ್. ಬೆಲೆ ಏರಿಕೆ ಅಂತ ಕೆಲವರು ಕರೀತಾರೆ. ಹಣ ತನ್ನ ಮೌಲ್ಯವನ್ನು ಕಳೆದುಕೊಳ್ತಾ ಸಾಗಿದಾಗ, ಅದಕ್ಕಿರ್ತಕ್ಕಂಥ ವ್ಯಾಲ್ಯೂ ಕಳ್ಕೊಂಡಾಗ ಅದಕ್ಕೆ ಬರ್ತಕ್ಕಂಥ ಪದಾರ್ಥಗಳು ಕಡಿಮೆ ಆಗ್ತಾ ಹೋಗ್ತವೆ ಅಂತ. 2023ರಲ್ಲಿ ಸಾಲದ ಕುಟುಂಬಗಳ ಮಟ್ಟ, GDPಯಲ್ಲಿ ಸಾಲ ಮಾಡಿಕೊಂಡಿರೋ ಕುಟುಂಬಗಳ ಸಂಖ್ಯೆ 40%ರಷ್ಟಾಗಿಬಿಟ್ಟಿದೆ. GDPಯ 40. GDP 100 ರೂಪಾಯಿ ಇದ್ದರೆ 40% ಕುಟುಂಬಗಳ ಸಾಲ ಬರುತ್ತೆ ಅದರಲ್ಲಿ ಅಂತ. ಇನ್ನು ಉಳಿತಾಯ ಎಷ್ಟು ಮಾಡಿದಾರಪ್ಪ ಜನ? ಹಾಗಾದರೆ ಉಳಿತಾಯ ಮಾಡೇ ಇಲ್ವೇನ್ರಿ? ಮಾಡಿದ್ದಾರೆ. ಅದು ಬರೀ 5% ಅಷ್ಟೇ. GDPಯ 5% ಮಾತ್ರ ಉಳಿತಾಯ, 40%ರಷ್ಟು ಖರ್ಚು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಬಳಿ ಹಣ ಇಲ್ಲ. ಮೋತಿಲಾಲ್ ಓಸ್ವಾಲ್ ಸಂಶೋಧನಾ ವರದಿಯಲ್ಲಿ ಮಾಹಿತಿ ಬಹಿರಂಗವಾಗಿದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ದಾಖಲೆಗಳು ಕೂಡ ಇದಕ್ಕೆ ಪೂರಕವಾಗಿಯೇ ಮಾತನಾಡ್ತಾ ಇವೆ. ಯಾವ ಸಾಲ ತೀರ್ಸೋಕ್ಕಾಗ್ತಾ ಇಲ್ಲ ಜನಗಳಿಗೆ, EMI ಕಟ್ಟೋಕ್ಕಾಗ್ತಾ ಇಲ್ಲ, ಮನೆಗೆ ಅಕಸ್ಮಾತ್ ಸಾಲ ಮಾಡಿ ತೀರ್ಸೋಕ್ಕಾಗ್ತಾ ಇಲ್ಲ, ವಾಹನ ಸಾಲ ತೀರ್ಸೋಕ್ಕಾಗ್ತಾ ಇಲ್ಲ. ಇನ್ನೊಂದು ಕಡೆ ಪರ್ಸ್ನಲ್ ಲೋನ್ ಇದೆಯಲ್ಲ, ತುದಿ ತಲುಪಿಟ್ಟಿದೆ. ಪರ್ಸ್ನಲ್ ಲೋನ್ ಮಾಡೋದು ಈ ರೀತಿ ಸಾಲದ ಸಂಖ್ಯೆ ಜಾಸ್ತಿಯಾಗಿದೆ. ಎಲ್ಲಿ ಕುಟುಂಬಗಳ ಉಳಿತಾಯ ಜಾಸ್ತಿ ಆದಾಗ ಮಾತ್ರ ಆ ಕುಟುಂಬದ ವೃದ್ಧಿ ಸಾಧ್ಯವಾಗುತ್ತೆ. ಸೇವಿಂಗ್ಸ್ ಮಾಡಿಕೊಂಡಷ್ಟು ಆ ಕುಟುಂಬ ಬೆಳೆಯೋಕ್ಕೆ ಅವಕಾಶಗಳಾಗುತ್ತೆ. ಸಾಲ ಮಾಡಿಕೊಂಡಷ್ಟು ಕುಟುಂಬ ಬಡತನ ರೇಖೆ, ಮಧ್ಯಮದ ರೇಖೆಯಿಂದ ಕೆಳಗಡೆ ಬರ್ತಾರೆ, ಇನ್ನೂ ಕಡು ಬಡವ ರೇಖೆಗೆ ಅವ್ರು ಬಂದು ತಲುಪಿಡ್ತಾರೆ. 2022ರಲ್ಲಿ 3.8ರಷ್ಟಿದ್ದಂಥ ಕುಟುಂಬಗಳ ವಾರ್ಷಿಕ ಹಣಕಾಸಿನ ಹೊಣೆಗಾರಿಕೆ 2023ಕ್ಕೆ ಏನಾಗುತ್ತೆ ನೋಡಿ, ಚೆಕ್ ಮಾಡ್ಕೊಂಡು ಬನ್ನಿ ನೀವು. 1 ವರ್ಷದಲ್ಲಿ 5.8ಕ್ಕೆ ಏರಿಕೆ ಆಗಿಬಿಟ್ಟಿದೆ. ಆದಾಯಕ್ಕಿಂತ ಖರ್ಚು ವೆಚ್ಚದ ಮಟ್ಟ ಇಲ್ಲಿ ಏರಿಕೆಯಾಗಿದೆ. ಅಗತ್ಯತೆಗಳ ಪೂರೈಕೆ ಮಾಡ್ಕೊಳ್ಳೋಕ್ಕೋಸ್ಕರ ಕೂಡ ಸಾಲದ ಸುಳಿಗೆ ಸಿಲುಕುವಂಥ ಸ್ಥಿತಿಗೆ ಕುಟುಂಬಗಳು ಬಂದು ತಲುಪಿವೆ. ಹೇಳಿದ್ವಲ್ಲ, 195 ಎಕನಾಮಿಕ್ ಕಂಟ್ರಿಗಳಲ್ಲಿ ಆರ್ಥಿಕ ಸ್ಥಿತಿಗತಿಯ ದೇಶಗಳ ಲೆಕ್ಕ ಹಾಕೊಂಡ್ರೆ 143ರಲ್ಲಿ ನಾವಿದ್ದೀವಿ. ಈ 143ದು ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಅದಕ್ಕೆ ಒಂದು ಕಡೆ ಒಬ್ಬರು ರಾಜಕೀಯ ನಾಯಕರು ಮಾತಾಡ್ತಾ ಇದ್ರು, ನಾವಿರ್ತಕ್ಕಂಥ ಒಂದು ಜಾಗದಲ್ಲಿ ಇಬ್ಬರು ದೊಡ್ಡ ಶ್ರೀಮಂತರು ಬಂದುಬಿಟ್ರೆ, ಈಗ ಇಬ್ಬರು ಇದ್ದಾರೆ ದೊಡ್ಡ ಶ್ರೀಮಂತರು, ನಾವು ಅಲ್ಲಿ ಹೋಗಿ ಜಾಯ್ನ್ ಆಗ್ತೀವಿ ಅಂದರೆ ತಲಾ ಆದಾಯನ 3 ಜನ ಶೇರ್ ಮಾಡಿಬಿಡ್ತಾರೆ. 3 ಜನ ಇದ್ದಾರಲ್ಲಪ್ಪ ಇಲ್ಲಿ ಈ ರೂಮಲ್ಲಿ, 3 ಜನ ತಲಾ ಆದಾಯ ಲೆಕ್ಕ ಹಾಕಿದ್ರೆ ಆ ಇಬ್ಬರು ಶ್ರೀಮಂತರದು ನಮಗೂ ಡಿವೈಡೆಡ್ ಬೈ ಮಾಡಿ 3 ಜನನು ಸಮ ಮಾಡಿ ಹಾಕ್ಬಿಡ್ತಾರೆ. ಆ ಸಮ ಮಾಡ್ಕೊಂಡು ಬಂದರೂ ನಾವು ಇಲ್ಲಿದ್ದೀವಿ, 143ರಲ್ಲಿದ್ದೀವಿ. ಕಡು ಬಡವರಂತೂ ಲೆಕ್ಕಕ್ಕೆ ಇಲ್ಲ. ದಿನನಿತ್ಯದ ಅಗತ್ಯತೆ ಪೂರೈಸ್ಕೊಳ್ಳೋಕ್ಕೂ ಕೂಡ ಸಾಲ ಮಾಡುವ ಸ್ಥಿತಿಗೆ ನಾವು ಬಂದಿದ್ದೀವಿ. ಇದು ಯಾಕಾಗುತ್ತೆ ಅಂತ ಹೇಳಿದ್ರೆ, ಇನ್ಫ್ಲೇಷನ್ ಯಾಕಾಗುತ್ತೆ? ಇನ್ಫ್ಲೇಷನ್ಗೆ ಇಷ್ಟೇ ಕಾರಣ, ಯಾವತ್ತಿಗೆ ಜನಗಳಿಗೆ ಆದಾಯದ ಮೂಲಗಳನ್ನ ಕೊಡ್ತಾ ಇಲ್ಲ, ಜನಗಳಿಗೆ ನಾವು ಕೆಲಸ ಕೊಡ್ತಾ ಇಲ್ಲ. ಇದಾಗಿದ್ದು ಯಾವಾಗಿಂದ? ದೊಡ್ಡ ಉದ್ಯಮಿಗಳಿಗೆ 30% ಇದ್ದಂತಹ ಟ್ಯಾಕ್ಸನ್ನು 22% ಮಾಡಿದ್ರು. ಅಟ್ ದ ಸೇಮ್ ಟೈಮ್
ಅಟ್ ದ ಸೇಮ್ ಟೈಮ್ ನೋಟ್ ಬ್ಯಾನ್ ಆಯಿತು. ನೋಟ್ ಬ್ಯಾನ್ ಆದಮೇಲೆ ಈ ಕಡೆ 22% ಮಾಡಿದ್ರು. ಯಾರಿಗೆ ಈ ದೊಡ್ಡ ದೊಡ್ಡ ಉದ್ಯಮಿಗಳಿದ್ರಲ್ಲ, ಇಷ್ಟೇ ಸಾಕ್ರಪ್ಪ ನೀವು ಕಟ್ಟಿ ಅಂತ ಹೇಳಿ. ಇನ್ನೊಂದು ಕಡೆ ಏನಾಯಿತು, ಇದೇ ನೋಟ್ ಬ್ಯಾನ್ ಟೈಮ್ನಲ್ಲಿ ಸಣ್ಣ ಪುಟ್ಟ ಉದ್ಯಮಗಳು ಅನೇಕವು ನೆಲ ಕಚ್ಚಿಬಿಟ್ರು. ಅವ್ರಿಗೆ ಬರ್ತಾ ಇದ್ದ ಆದಾಯ ಯಾರಿಗೆ ಹೋಯಿತು? ಈ ದೊಡ್ಡವ್ರಿಗೆ ಹೋಯಿತು. ಕೆಲವರು ಕೊಂಡುಕೊಂಡ್ರು ಕೂಡ. ಕೊಂಡುಕೊಂಡ ಮೇಲೆ ಇವರು ಏನೋ ಉದ್ಯಮನ ವಿಸ್ತರಿಸ್ತಾರೆ ಅಂತ ಲೆಕ್ಕ ಹಾಕ್ಕೊಂಡಿದ್ದಾಗ ಉದ್ಯಮ ವಿಸ್ತರಿಸಲಿಲ್ಲ. ಬಂದಂಥ ಆದಾಯವನ್ನು ಚೆನ್ನಾಗಿ ಇಟ್ಕೊಂಡ್ರು, ಅವರವರು ಇಟ್ಕೊಂಡ್ರು. ಹೊಸ ಹೊಸ ಫ್ಯಾಕ್ಟ್ರಿ ಮಾಡಲಿಲ್ಲ, ಉದ್ಯೋಗ ಸಂಖ್ಯೆ ಜಾಸ್ತಿ ಮಾಡಲಿಲ್ಲ. ಆಗ ಸರ್ಕಾರ ಇನ್ನೊಂದು ಯೋಜನೆ ಮಾಡ್ತು. ಇಲ್ಲ, ಹೊಸ ಉದ್ಯಮ ನೀವು ಶುರು ಮಾಡೋದಾದರೆ 20% ಇದೆಯಲ್ಲಪ್ಪ ಟ್ಯಾಕ್ಸ್, ಹೊಸ ಉದ್ಯಮಗಳಿಗೆ 15% ಮಾಡಿಕೊಡ್ತೀವಿ ನಾವು ನಿಮಗೆ. ಆಗಲೂ ಇವ್ರು ಮಾಡಲಿಲ್ಲ. ಆಗಲೂ ಹಣ ತುಂಬಿಸಿಟ್ಕೊಂಡ್ಮೇಲೆ ಲೆಕ್ಕ ಕೊಡೋಕೆ ಏನು ಮಾಡಿದ್ರು ಇವರು? ವಿಶ್ವದಲ್ಲಿ ನಾನು 1ನೇ ಶ್ರೀಮಂತ, 2ನೇ ಶ್ರೀಮಂತ, 3ನೇ ಶ್ರೀಮಂತ ಲೆಕ್ಕ ಕೊಟ್ಕೊಂಡು ತಿಜೋರಿ ತುಂಬಿಸ್ಕೊಂಡು ಕೂತರು. 30% ಮಧ್ಯಮ ಪ್ರಮಾಣದ್ದು ಸೂಕ್ಷ್ಮ ಉದ್ಯಮಗಳಿದ್ವಲ್ಲ, ಎಲ್ಲ ಮುಚ್ಚೋಗ್ಬಿಟ್ರು. ಆ 30% ಅಂತ ಹೇಳಿದ್ರೆ ಕೋಟ್ಯಾಂತರ ಜನಕ್ಕೆ ಅನ್ನ ಹಾಕ್ತಾ ಇದ್ವು. ಸಣ್ಣ ಉದ್ಯೋಗ ಕೊಟ್ಕೊಂಡು ಅದೆಲ್ಲ ಹೋಯಿತು, ಉದ್ಯೋಗ ಹೋಯಿತು. ಹೊಸ ಉದ್ಯೋಗ ಸೃಷ್ಟಿ ಆಯಿತಾ? ಸೃಷ್ಟಿ ಆಗಲಿಲ್ಲ. ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಹೆಚ್ಚು ಕಡಿಮೆ 30 ಲಕ್ಷ ಉದ್ಯೋಗಗಳು ಖಾಲಿ ಬಿದ್ದಿವೆ ಅಂತ ಒಂದು ವರದಿ ಇದೆ. ಆ ಉದ್ಯೋಗನೂ ತುಂಬಲಿಲ್ಲ ಇವರು. ಈ ಕಡೆ ಪ್ರೈವೇಟಲ್ಲಿ ಯಾರು ಕೊಟ್ಕೊಳ್ತಾ ಇದ್ರು, ಆ ಉದ್ಯೋಗನೂ ಹಾಳಾಯಿತು. ನೋಟ್ ಬ್ಯಾನ್ ಮಾಡಿದ್ರೆ ಇನ್ನೊಂದೇನಾಯಿತು ಅಂತ ಹೇಳಿದ್ರೆ, ಕ್ಯಾಶ್ ಎಕಾನಮಿ ಇತ್ತಲ್ಲ, ಕ್ಯಾಶ್ ಎಕಾನಮಿ ಬಗ್ಗೆ ಈ ದೇಶದಲ್ಲಿ ತುಂಬ ಕೆಟ್ಟ ಹೆಸರು ತಂದಂಥ ಒಂದು ಉದಾಹರಣೆ, ಒಂದು ಕ್ರಮ ಅಂತ ಹೇಳಿದ್ರೆ ನೋಟ್ ಬ್ಯಾನ್. ಕ್ಯಾಶ್ ಇಟ್ಕೊಂಡಿರೋನೆಲ್ಲ ಕಪ್ಪು ಹಣ ಇಟ್ಕೊಂಡಿದ್ದಾನೆ ಅನ್ನೋ ಮಟ್ಟಕ್ಕೆ ಮಾಡಿಬಿಟ್ರು. ಕ್ಯಾಶ್ ಕೂಡ ಎಕಾನಮಿಯ ಒಂದು ಭಾಗ. ನಮ್ಮ ಬಳಿಯಲ್ಲಿ ನೋಟಿನ ಮೂಲಕ ಹಣ ಇದೆ ಅಂದ ತಕ್ಷಣ ನಾವು ಇನ್ಕಮ್ ಟ್ಯಾಕ್ಸ್ ಕಟ್ಟದೇ ಇಟ್ಕೊಂಡ್ಬಿಟ್ಟಿದ್ದೀವಿ ಅಂತಲ್ಲ. ಪ್ರಾಚೀನ ಕಾಲದಿಂದ ಕ್ಯಾಶ್ ಎಕಾನಮಿ ನಮ್ಮಲ್ಲಿದೆ. ನಮ್ಮ ಎಕಾನಮಿ ಅನೇಕ ದೇಶಗಳಲ್ಲಿ ಜಾಗತಿಕ ಬಿಕ್ಕಟ್ಟು ಬಂದಾಗ, ಜಾಗತಿಕ ಮಹಾ ಆರ್ಥಿಕ ಕುಸಿತ ಬಂದಾಗಲೂ ಕೂಡ ಯಾಕೆ ಸ್ಟ್ಯಾಂಡಾಗಿ ನಿಂತ್ಕೊಂಡಿತ್ತು ಅಂತ ಹೇಳಿದ್ರೆ, ಚಾಣಕ್ಯನ ಅರ್ಥಶಾಸ್ತ್ರದ ಮೇಲೆ ಆಧಾರವಾಗಿರ್ತಕ್ಕಂಥ ದೇಶ ಇದು. ಈ ಕ್ಯಾಶ್ ಎಕಾನಮಿ ಇತ್ತಲ್ಲ, ಅಷ್ಟು ಸುಲಭಕ್ಕೆ ಇದನ್ನು ಅಲುಗಾಡ್ಸೋಕ್ಕಾಗಲ್ಲ. ಈ ಕ್ಯಾಶ್ ಎಕಾನಮಿನೇನು ಮಾಡಿಬಿಟ್ರು, ನೋಟ್ ಬ್ಯಾನ್ ಹೆಸರಲ್ಲಿ ಕಪ್ಪು ಹಣ ತಂದುಬಿಡ್ತೀವಿ ಹಾಗೆ ಹೇಗೆ ಅಂತ ಮಾಡಿದ್ರು. 99.99% ಅಷ್ಟು ಕ್ಯಾಶ್ ಬಂದುಬಿಡ್ತು. ಕ್ಯಾಶ್ ಬಂದ ಮೇಲೆ ನಿಮ್ಗೆ ಆಶ್ಚರ್ಯ ಆಗಿಬಿಡುತ್ತೆ, ಈ ದೇಶದಲ್ಲಿ ಅವತ್ತಿಗೆ ಎಷ್ಟು ಕ್ಯಾಶ್ ಇತ್ತಲ್ಲ ಅದಕ್ಕಿಂತ ಡಬಲ್ ಇದೆ. 32 ಲಕ್ಷ ಕೋಟಿಗಳಷ್ಟು ಹಣದ ರೂಪದ ಆರ್ಥಿಕ ವ್ಯವಸ್ಥೆ ನಮ್ಮಲ್ಲಿದೆ. ಅವತ್ತು 18 ಲಕ್ಷ ಕೋಟಿಯಲ್ಲಿ, 20 ಲಕ್ಷ ಕೋಟಿಯಲ್ಲಿ 15.44 ಲಕ್ಷ ಕೋಟಿಯಷ್ಟು 500 ರೂಪಾಯಿ, 1000 ರೂಪಾಯಿ ನೋಟನ್ನು ಬ್ಯಾನ್ ಮಾಡಿದ್ರೆ ಅವತ್ತು ಅಲ್ವಾ? ಇನ್ನೂ ಕಡಿಮೆ ಆಗಬೇಕಾಗಿತ್ತಲ್ಲ. ಡಿಜಿಟಲ್ ಎಕಾನಮಿ ಮಾಡಿದ್ದೀವಿ ನಾವು ಅಂತ ಹೇಳ್ಕೊಂಡಾಗ 10 ಲಕ್ಷ ಕೋಟಿ ಸಾಕೈತಿ ಇವತ್ತು ಇಂಡಿಯಾಗೆ, ಡಿಜಿಟಲ್ ಎಲ್ಲ ನಡೀತಿದೆ ಅಂತ ಹೇಳಿ. ವ್ಯತಿರಿಕ್ತವಾಗೇನಾಯಿತು, ಹಣದ ಹರಿವು ಜಾಸ್ತಿ ಮಾಡಿಬಿಟ್ರು. 32 ಲಕ್ಷ ಕೋಟಿ ಆಯಿತು. ಹಣ ಯಾವಾಗ ಜಾಸ್ತಿ ಫ್ಲೋ ಆಗಿ ಶುರುವಾಯಿತು ಮಾರ್ಕೆಟ್ನಲ್ಲಿ, ಆಬ್ವಿಯಸ್ಲಿ ಒಂದು ಕಡೆ ನಮಗೆ ಇನ್ಫ್ಲೇಷನ್ನು ದೊಡ್ಡ ಮಟ್ಟದ ಹೊಡೆತ ಕೂಡ ಶುರುವಾಯಿತು. ಹಣದ ವ್ಯಾಲ್ಯೂ ಕಡಿಮೆ ಆಗಲಿಕ್ಕೆ ಶುರುವಾಯಿತು. ಹಣ ಜಾಸ್ತಿ ಇದೆ, ಅದರ ಮೌಲ್ಯ ಕುಸಿತ ಬರ್ತಾ ಇದೆ. ಎಲ್ಲ ಕಾರಣಗಳು ಸೇರಿಕೊಂಡು ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ನೋಡಿ, ನಮ್ಮ ದೇಶದಲ್ಲಿ ಒಂದೊಂದು ಕುಟುಂಬನೂ ಸೇವಿಂಗ್ಸ್ ಮಾಡ್ತಾ ಇದ್ದಾರೆ. ಅಮ್ಮ ಯಾವುದೋ ಅಕ್ಕಿ ಡಬ್ಬದಲ್ಲೋ, ಉಪ್ಪಿನ ಡಬ್ಬದಲ್ಲೋ, ಸಕ್ಕರೆ ಡಬ್ಬದಲ್ಲೋ, ಸಾಸಿವೆ ಡಬ್ಬದಲ್ಲೋ ಇಲ್ಲೆಲ್ಲ ಒಂದಷ್ಟು ಕಾಸು ಇಟ್ಕೊಂಡಿದ್ರು. ಆ ಹಣದ ಬಗ್ಗೆನೇ ಕೆಟ್ಟ ಹೆಸರು ತರುವಂಥ ಕ್ರಮ ಆಗೋಯ್ತು. ಕಪ್ಪು ಹಣ, ಅದು ಕಪ್ಪು ಹಣ, ತೊಗೊಂಡೋಗಿ ಬ್ಯಾಂಕ್ ಹೋಗಿ ಕೊಟ್ಬಿಡಿ ಎಕ್ಸ್ಚೇಂಜ್ ಮಾಡಿಸ್ಕೊಳ್ಳಿ. ಇದು ಯಾವಾಗ ಶುರುವಾಯ್ತಲ್ಲ, ಇದು ಶುರುವಾಗ್ತಿದ್ದ ಹಾಗೇ ಒಂದು ಕಡೆ ಬಡವರು ಇನ್ನೂ ಬಡವರಾದರು, ಇನ್ನೊಂದು ಕಡೆ ಉಳಿತಾಯದ ಮಾರ್ಗಗಳಿಲ್ಲ, ಇನ್ನೊಂದು ಕಡೆ ಈ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಲಾಭ ಜೋರಾಯಿತು, ಬೇರೆ ಇಂಡಸ್ಟ್ರಿಗಳು ಹಾಳಾದವು, ಅನೇಕರಿಗೆ ಉದ್ಯೋಗ ಸಿಕ್ಕಲಿಲ್ಲ. ಅಟ್ ದ ಸೇಮ್ ಟೈಮ್ ಇವ್ರುಗಳಿಗೆ 11.50 ಲಕ್ಷ ಕೋಟಿ, 11.5 ಲಕ್ಷ ಕೋಟಿ ಇತ್ತಲ್ಲ, ಈ ಒಂದು ಸಾಲ ಇಷ್ಟು ತೊಗೊಂಡಿದ್ರಲ್ಲ ಇವರು, ಸಾಲ ತೊಗೊಂಡಿದ್ದೇನು ಮಾಡಿಬಿಟ್ರು, ನಾವು ಕಟ್ಟಲ್ಲ ಅಂದರು. ಅಥವಾ ಅದು NPA ಅಂತ ಆಯಿತು, ಅಥವಾ ಬ್ಯಾಡ್ ಲೋನ್ ಅಂತ ಆಯಿತು. ಅವಾಗೇನಾಗುತ್ತೆ ಹೇಳಿ, ಆ ಹಣ ಜನಗಳದ್ದೇ ಹಣ ಇತ್ತು ಬ್ಯಾಂಕ್ಗಳಲ್ಲಿ, ಬ್ಯಾಂಕೇ ಸಾಲ ಕೊಟ್ಟಿತ್ತು. ಉದ್ಧಾರ ಆದರೆ ಇವ್ರು ಏನು ಮಾಡ್ತಾರೆ, ನಾನು ವಿಶ್ವದಲ್ಲಿ ಇಷ್ಟೇ ಶ್ರೀಮಂತ ಅಂತ ಮಾತಾಡ್ಕೊಳ್ತಾರೆ. ಹಾಳಾದರೆ ನಾನು ಟ್ರೈ ಮಾಡಿದೆಪ್ಪ ಒಳ್ಳೆ ಉದ್ಯಮ ಮಾಡಬೇಕು ಅಂತ, ಆಗಲಿಲ್ಲ, ಕಟ್ಟೋಕ್ಕಾಗಲ್ಲ, ಬರೀ ಬ್ಯಾಡ್ ಲೋನ್ ಅಷ್ಟೇ, ಮನ್ನಾ. ಅದು 2 ಲಕ್ಷ ಕೋಟಿ ರೈತರದ್ದು ತೀರಿಸಿ ಅಂದರೆ ಹಣ ಇಲ್ಲ ಇವ್ರ ಬಳಿಯಲ್ಲಿ. ಹಾಗೇನಾಯಿತು, ಮತ್ತೆ ಬ್ಯಾಂಕಿಂಗ್ ಲಾಸಿಗೆ ಸಿಕ್ಕಾಕೊಳ್ತವೆ. ಅವಾಗೇನು ಮಾಡೋದು, ಯಾವುದೋ ಚೆನ್ನಾಗಿ ನಡೀತಿರುತ್ತೆ ಒಂದು ಬ್ಯಾಂಕ್, ಸಪೋಸ್ ನಮ್ಮ ಮೈಸೂರು ಬ್ಯಾಂಕ್ ರೀ, ಏನಾಗಿತ್ತು ಮೈಸೂರು ಬ್ಯಾಂಕೆ ಅದ್ಭುತವಾಗಿ ನಡೀತಿತ್ತು, ವಿಲೀನ ಮಾಡಿ SBI ಜೊತೆಯಲ್ಲಿ ಇನ್ಯಾವುದೋ 2-3 ಬ್ಯಾಂಕು, ವಿಜಯ ಬ್ಯಾಂಕು, ಆ ಬ್ಯಾಂಕು, ಈ ಬ್ಯಾಂಕು ಮಾಡಿ ವಿಲೀನ ಮಾಡ್ಕೊಳ್ಳೋದು, ಲಾಸ್ಟ್ ಜೊತೆಗೆ ಸೇರಿಸ್ಕೊಳ್ಳೋದು. ಆಮೇಲೆ ಏನು ಮಾಡ್ತಾರೆ, ಬ್ಯಾಂಕಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಇಟ್ಟಿಲ್ವಾ, ಕೊಡು ಇಷ್ಟು, ಅದಕ್ಕೆ ದಂಡ ಕಟ್ಟು. ನೀನು ಅದಕ್ಕೆ ಆ ಕಾರ್ಡನ್ನ ಅಟ್ಯಾಚ್ ಮಾಡಿಲ್ವಾ, ಅದಕ್ಕೆ ಇಷ್ಟು ದಂಡ ಕಟ್ಟು ನೀನು. ಆ ಬಡ್ಡಿ, ಅದಕ್ಕೆ ಬಡ್ಡಿ ಇಷ್ಟು ಜಾಸ್ತಿ ಕಟ್ಟು. ಅದಾ ರೆಪೋನಾ, ಅದ ಈ ಥರ ಮಾಡಿ ಏನು ಮಾಡ್ತಾರೆ, ಮತ್ತೆ ಜನಗಳಿಂದನೇ ತುಂಬಿಸುವಂಥ ಕೆಲಸ ಮಾಡ್ತಾರೆ. ಜನಕ್ಕೆ ಈ ಕಡೆ EMI ಕಟ್ಟೋಕ್ಕೂ ಆಗಲ್ಲ, ಈ ಕಡೆ ಬಡ್ಡಿ ಕಟ್ಟೋಕ್ಕೂ ಆಗಲ್ಲ, ಈ ಕಡೆ ಉಳಿತಾಯ ಮಾಡೋಕ್ಕಂತೂ ಆಗೋದೇ ಇಲ್ಲ. ಈ ಎಲ್ಲ ಸ್ಥಿತಿಗಳಲ್ಲಿ ಭಾರತೀಯ ವ್ಯಕ್ತಿಗಳ ಆದಾಯ ಅಥವಾ ಉಳಿತಾಯ ಒಂದು ಕಡೆ ಕುಸಿತಾ ಇದೆ, ಖರ್ಚು ಜಾಸ್ತಿ ಆಗ್ತಾ ಇದೆ, ಸಾಲ ಕೂಡ ಜಾಸ್ತಿ ಆಗ್ತಾ ಇದೆ.
ಡೀಟೇಲ್ಸ್ ಕೊಡೋಕ್ಕೆ ಸಂತೋಷ ಇದ್ರೆ ಸಂತೋಷ್. ದೇಶದಲ್ಲಿ ಕುಟುಂಬಗಳ ಆರ್ಥಿಕ ಉಳಿತಾಯ ಕನಿಷ್ಠ ಮಟ್ಟಕ್ಕೆ ಹೋಗಿದೆ. ಪರ್ ಕ್ಯಾಪಿಟಾ GDP ಅಂತ ಬಂದಾಗ 143ನೇ ಸ್ಥಾನ. ಹೇಳ್ಕೊಳ್ಳೋಕ್ಕೆ ಭಾರತ 5ನೇ ಬೆಳೆಯುತ್ತಿರುವ ಮಹಾನ್ ಆರ್ಥಿಕತೆ ಅಂತ ರಾಜಕೀಯ ನಾಯಕರ ಭಾಷಣಗಳಿಗೆ ಏನು ಕೊರತೆ ಇಲ್ವಲ್ಲ. ನಮ್ಮ ದೇಶದಲ್ಲಿ ಮಾತನಾಡ್ತಾರೆ. ಜನಗಳ ಸ್ಥಿತಿ ಎಲ್ಲಿ ತಲುಪದಪ್ಪ ಅಂತ ಹೇಳ್ತೆ, ಅದ್ರ ಬಗ್ಗೆ ಮಾತಿಲ್ಲ. ಈ 5ನೇ ಆರ್ಥಿಕ ಸ್ಥಿತಿಯಲ್ಲಿ ನಾವು ಇದ್ದೀವಿ ಅಂತ ಹೇಳ್ಕೊಳ್ತಾರಲ್ಲ, ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಇವೆಲ್ಲ ಅನ್ವಯಿಸಬಹುದೇನೋ. ಈ ಥರ ಆರ್ಥಿಕತೆ ಆದಾಗ ಇಡೀ ದೇಶ ಸಂಭ್ರಮ ಪಡುವಂತಿರಬೇಕು. ನನಗೊಂದು ಒಳ್ಳೆ ಕೆಲಸ ಸಿಕ್ತು, ಮೊದಲಿಗಿಂತ ನನ್ನ ಆರ್ಥಿಕ ಸ್ಥಿತಿ ಉತ್ತಮವಾಗಿದೆ, ನನ್ನ ಉಳಿತಾಯ ಜಾಸ್ತಿ ಆಗಿದೆ, ನನ್ನ ತಲಾ ಆದಾಯ ಜಾಸ್ತಿ ಆಗಿದೆ, ನಾನೊಂದು ಕಾರ್ ಕೊಂಡ್ಕೊಂಡೆ, ಒಂದು ಬಂಗ್ಲೆ ಕೊಂಡ್ಕೊಂಡೆ, ಒಂದು ಮನೆ ಕಟ್ಕೊಂಡೆ, ಇದೆಲ್ಲ ಬೇಕಿತ್ತಲ್ವಾ? ಇದೆಲ್ಲ ಯಾವುದೂ ಆಗದೆ ಕೆಲವರು ಸಂಪತ್ತನ್ನು ತೋರಿಸ್ಕೊಂಡು ಕೆಲವು ಉದ್ಯಮಗಳು ಬೆಳೆದು ಅನೇಕ ಅವಲಂಬಿ ಉದ್ಯಮಗಳು, ಸಣ್ಣ ಉದ್ಯಮಗಳು, ಗೃಹ ಕೈಗಾರಿಕೆ, ಗುಡಿ ಕೈಗಾರಿಕೆ, ಸ್ಮಾಲ್ ಸ್ಕೇಲು, ಮೀಡಿಯಮ್ ಸ್ಕೇಲು, ಮಧ್ಯಮ ಗಾತ್ರದ್ದು, ಸೂಕ್ಷ್ಮ, ಸಣ್ಣ ಇಂಥ ಕೈಗಾರಿಕೆಗಳೆಲ್ಲ ಸರ್ವನಾಶವಾಗ್ತಾ ಇದೆಯಲ್ಲ, ಇದು ಯಾವ ರೀತಿ ಸ್ಥಿತಿ ಅಂತ ಸಂತೋಷ್? ರಮಾಕಾಂತ್, ಇವತ್ತು ಈ ಹಿಂದಿನಿಂದಲೂ ನಾವು ಒಂದು ವಿಷಯವನ್ನು ಬಹಳಷ್ಟು ಕೇಳ್ತಾ ಬರ್ತಾ ಇದ್ದೀವಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಬಗ್ಗೆ ಡಂಕ ಬಾರಿಸಲಾಗ್ತಾ ಇದೆ, ಬಹಳಷ್ಟು ಕೇಳಲಿಕ್ಕೆ ಸಿಗ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಅದನ್ನು ಕೇಳ್ತಾ ಇದ್ದೀವಿ. ಇವತ್ತು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ಒಂದು ಪ್ರಶಂಸೆ ವ್ಯಕ್ತವಾಗ್ತಾ ಇದೆ. ಅದೇನಂತಂದರೆ, ನಮ್ಮ ದೇಶದ ಒಟ್ಟು 200 ಜನ ಜಾಗತಿಕ ಸಿರಿವಂತರ ಪಟ್ಟಿಯಲ್ಲಿ ಸೇರ್ಪಡೆಯಾಗಿದ್ದಾರೆ. ಅದರಲ್ಲಿ ಈ ವರ್ಷ 39 ಜನ ಹೊಸದಾಗಿ ಸೇರ್ಪಡೆಯಾಗಿದ್ದಾರೆ. ಮತ್ತೊಂದೆಡೆಯಲ್ಲಿ ನಮ್ಮ ದೇಶದ ಪ್ರಧಾನಿಯವರು ಹೇಳ್ತಾರೆ, ದೇಶದಲ್ಲಿ 80 ಕೋಟಿ ಬಡವರಿಗೆ ನಾವು ಉಚಿತವಾಗಿ ಅಕ್ಕಿಯನ್ನು ಕೊಡ್ತಾ ಇದ್ದೀವಿ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ನಮ್ಮ ದೇಶದ 80 ಕೋಟಿ ಬಡವರು ಕೂಡ ಅದೇ ಒಂದು 5 kg ಅಕ್ಕಿಯಲ್ಲೇ ಬಹಳಷ್ಟು ಸಂತಸದಿಂದ ಇದ್ದಾರೆ ಅನ್ನುವಂಥದ್ದು ಕೂಡ ಕೇಳಿಬರ್ತಾ ಇದೆ. ಯಾಕಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಬಗ್ಗೆ ಡಂಕ ಬಾರಿಸಲಾಗ್ತಾ ಇದೆ. ನೋಡಿ, ಈ ಒಂದು ಬೆಲೆ ಏರಿಕೆ ಯಾವ ರೀತಿಯಾಗಿ ಇವತ್ತು ಜನಸಾಮಾನ್ಯರ ಒಂದು ಬೆನ್ನೆಲುಬನ್ನು ಮುರಿದಿಟ್ಟಿದೆ ಅನ್ನುವಂಥದ್ದನ್ನು ಸೂಕ್ಷ್ಮವಾಗಿ ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇ ಬಾರಿಗೆ ರಘುರಾಮ್ ರಾಜನ್ ಅವರು ಯಾವಾಗ GST ಹೇರಿದ್ರು, ಅದೇ ರೀತಿಯಾಗಿ ನೋಟ್ ಬ್ಯಾನ್ ಆಯಿತು. ಆ ಸಂದರ್ಭದಲ್ಲಿ ಭಾರತವನ್ನು ಎಚ್ಚರಿಸುವಂತಹ ಕೆಲಸವನ್ನು ಮಾಡಿದ್ರು. ಭಾರತ ಯಾವುದೇ ಕಾರಣಕ್ಕೂ ಅದನ್ನು ಒಪ್ಕೊಳ್ಳೋದಕ್ಕೆ ತಯಾರಿರಲಿಲ್ಲ. ಅದೇ ರೀತಿಯಾಗಿ ಪ್ರಜ್ವಲ್ ಭಂಡಾರಿ ಅವರು ಅರ್ಥಶಾಸ್ತ್ರಜ್ಞರು, ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿಯನ್ನು ಕೊಡ್ತಾರೆ. ಅದನ್ನು ಕೂಡ ಭಾರತ ಸರ್ಕಾರ ಒಪ್ಕೊಳ್ಳಿಲ್ಲ. ಈಗ ಮೋತಿಲಾಲ್ ಓಸ್ವಾಲ್ ಅವರು ಕೂಡ ಕೊಟ್ಟಿದ್ದಾರೆ, ಅದನ್ನು ಕೂಡ ಯಥಾವತ್ತಾಗಿ ಭಾರತ ಸರ್ಕಾರ ಒಪ್ಕೊಳ್ಳೋದಿಲ್ಲ. ಇನ್ನು ಮತ್ತೊಂದೆಡೆಯಲ್ಲಿ IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಆಗಿರಬಹುದು, ವರ್ಲ್ಡ್ ಬ್ಯಾಂಕ್ ಆಗಿರಬಹುದು, ನಿರಂತರವಾಗಿ ಭಾರತವನ್ನು ಎಚ್ಚರಿಸ್ತಾ ಬರ್ತಾ ಇದ್ದಾವೆ. ಭಾರತ ಏನು ಹೊರಗಡೆ ಹೇಳ್ಕೊಂಡು ಬರ್ತಾ ಇದೆ, ದೊಡ್ಡದಾಗಿ ಏನು ಎತ್ತರಿಸಿ ಪ್ರಚಾರದಲ್ಲಿ ಹೇಳ್ಕೊಂಡು ಬರ್ತಾ ಇದೆ, ಆ ರೀತಿಯಾಗಿ ದೇಶದ ಅರ್ಥವ್ಯವಸ್ಥೆ ಇಲ್ಲ, ಬಹಳಷ್ಟು ಗಂಭೀರವಾಗಿದೆ, ಪರಿಸ್ಥಿತಿಯನ್ನು ಅವಲೋಕನ ಮಾಡುವಂತಹ ಅವಶ್ಯಕತೆ ಇದೆ ಅಂತ IMF ಕೂಡ ಹೇಳ್ತು. ಅದನ್ನು ಕೂಡ ಭಾರತ ತಳ್ಳಿ ಹಾಕುವಂತಹ ಕೆಲಸವನ್ನು ಮಾಡ್ತು. ಈ ನಡುವೆ ಭಾರತದಲ್ಲಿ ಯಾವ ರೀತಿಯಾಗಿ ಬೆಲೆ ಏರಿಕೆ ಆಯಿತು ಅಂತ ನೋಡ್ತಾ ಹೋಗೋದಾದರೆ, ನೋಡಿ, ಸಾಮಾನ್ಯವಾಗಿ ನಾವು ಪೆಟ್ರೋಲ್ ಹಾಗೂ ಡೀಸೆಲ್ನ ಬೆಲೆಯನ್ನು ಇವತ್ತು ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ಗಗನಕ್ಕೇರಿದೆ ಅಂತ. ಮತ್ತೊಂದೆಡೆಯಲ್ಲಿ ಅದೇ ಕ್ರೂಡ್ ಆಯಿಲನ್ನು ಭಾರತಕ್ಕೆ ತಂದು ಮಾರಾಟ ಮಾಡ್ತಾ ಇರುವಂತಹ ಕಂಪನಿಗಳೇನಿದ್ದಾವೆ, $35 ಸಬ್ಸಿಡಿಯನ್ನು ರಷ್ಯಾದಿಂದ ಪಡೆದುಕೊಳ್ತಾ ಇದೆ. ರಷ್ಯಾದಿಂದ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸರಿಸುಮಾರು 30% ಹೆಚ್ಚಿನ ಒಂದು ತೈಲವನ್ನು ಆಮದು ಮಾಡಿಕೊಳ್ಳುವಂತಹ ಕೆಲಸವನ್ನು ಇವತ್ತು ಭಾರತ ಮಾಡ್ಕೊಳ್ತಾ ಇದೆ. ಅದೇ ರೀತಿಯಾಗಿ ಕಂಪನಿಗಳು ಕೂಡ ಹೇಳ್ತಾ ಇದ್ದಾವೆ, ಸಾವಿರಾರು ಕೋಟಿ ರೂಪಾಯಿ ನಾವು ಪ್ರತಿ ವರ್ಷ ಲಾಭವನ್ನು ತೆಗೆದುಕೊಳ್ತಾ ಇದ್ದೀವಿ ಅಂತ ಕಂಪನಿ ಕೂಡ ಹೇಳ್ತಾ ಇದೆ. ಆದರೆ ಜನರಿಗೆ ಲಾಭವಾಗಿ ಹೋಗಿರುವಂಥದ್ದು ಶೂನ್ಯ. ಜನರ ಮೇಲೆ ತೆರಿಗೆಯ ಬರಿಯನ್ನು ಇಳಿದಿರುವಂಥದ್ದು ಸತ್ಯ ಅನ್ನುವಂಥದ್ದು ಇಲ್ಲಿ ಗೊತ್ತಾಗುತ್ತೆ. ಇನ್ನು ಅದೇ ರೀತಿಯಾಗಿ ನೋಡಿ, ಅಗತ್ಯ ವಸ್ತುಗಳ ಮೇಲೆ GSTಯನ್ನು ಹೇರಲಾಗುತ್ತೆ. ಹಾಲು, ತುಪ್ಪ, ಮೊಸರು, ಬೆಣ್ಣೆ ಇದ್ಯಾವುದ್ರ ಮೇಲೂ ಕೂಡ GST ಇರಲಿಲ್ಲ. ಆದರೆ ಇದನ್ನು ಕೂಡ GSTಯ ಒಳಗೆ ತರಲಾಗುತ್ತೆ. ನಾವು ನೋಡೋದಾದರೆ ಅಡುಗೆ ಎಣ್ಣೆಯ ಬೆಲೆ ಎಷ್ಟರ ಮಟ್ಟಿಗೆ ಗಗನಕ್ಕೇರಿದೆ ಅನ್ನುವಂಥದ್ದನ್ನು ಕೂಡ ಇವತ್ತು ನಾವು ನೋಡ್ತಾ ಇದ್ದೀವಿ. ಇನ್ನು ಮತ್ತೊಂದೆಡೆಯಲ್ಲಿ ಅಗತ್ಯ ಔಷಧಿಗಳ ಬೆಲೆ, ಇದು ಬಹಳಷ್ಟು ಮುಖ್ಯವಾಗಿದೆ. ಅಗತ್ಯ ಔಷಧಿಗಳ ಬೆಲೆ ಕಳೆದ ವರ್ಷ 12% ಹೈಕ್ ಆಗಿತ್ತು, ಈ ವರ್ಷ ಕೂಡ ಹೈಕ್ ಆಗಿದೆ. ಇನ್ನು ಅದೇ ರೀತಿಯಾಗಿ ಪ್ರಮುಖವಾಗಿ ನಾವು ನೋಡಿದಾಗ ದೆಹಲಿ ಯೂನಿವರ್ಸಿಟಿ ನೋಡಿ, ಶಿಕ್ಷಣದ ಮೇಲೂ ಕೂಡ 1200% ಏನು ಶಿಕ್ಷಣದ ಫೀಸ್ ಇತ್ತು, ಎಜುಕೇಷನ್ ಫೀಸ್ ಇತ್ತು, ಅದು ಕೂಡ ಹೆಚ್ಚಳ ಆಗುತ್ತೆ. ಅಲಹಾಬಾದ್ ಯೂನಿವರ್ಸಿಟಿಗಳ ಒಂದು ಶಿಕ್ಷಣದ ಫೀಸ್ ಏನಿದೆ, ಕಾಲೇಜ್ ಫೀಸ್ ಇದೆ, ಅದು 400% ಹೆಚ್ಚಳ ಆಗುತ್ತೆ. ಹಾಗಾದರೆ ಶಿಕ್ಷಣ ಹಾಗೂ ಎಲ್ಲದರ ಮೇಲೂ ಕೂಡ ತೆರಿಗೆಯನ್ನು ಹೆಚ್ಚಳ ಮಾಡಿ, ನೀವೇನು ಹೇಳಿದ್ರಿ ಕಾರ್ಪೊರೇಟ್ ಟ್ಯಾಕ್ಸ್ ಅಂತ ನೀವೇನು ಹೇಳಿದ್ರಿ, ಈ ಕಾರ್ಪೊರೇಟ್ ಟ್ಯಾಕ್ಸ್ 30% ಇತ್ತು, ಇದನ್ನು 22%ಕ್ಕೆ ಇಳಿಕೆ ಮಾಡಿ ಯಾರ್ಯಾರು ಉದ್ಯಮಗಳಿದ್ದಾರೆ ಅವರೆಲ್ಲರಿಗೂ ಕೂಡ ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಿ ಬಡವರ ಮೇಲೆ ಬರೆ ಎಳೆಯುವಂತಹ ಕೆಲಸವನ್ನು ಸರ್ಕಾರ ನಿರಂತರವಾಗಿ ಮಾಡ್ತಾ ಇದೆ. ರಮಾಕಾಂತ್, ಥ್ಯಾಂಕ್ ಯು ಸಂತೋಷ್. ಭಾರತದ ಆರ್ಥಿಕತೆ ಮತ್ತಷ್ಟು ಅಧಃಪತನದತ್ತ ಸಾಗ್ತಾ ಇದೆಯಾ? ಬೆಚ್ಚಿ ಬೀಳಿಸ್ತಾ ಇದೆ ಪ್ರತಿಷ್ಠಿತ ಸಂಸ್ಥೆಯ ಸಮೀಕ್ಷಾ ವರದಿ. ಈ ಪ್ರತಿಷ್ಠಿತ ವರದಿಯಲ್ಲಿ ಆರ್ಥಿಕ ತಜ್ಞರ ಆತಂಕವನ್ನು ಜಾಸ್ತಿ ಮಾಡ್ತಾ ಇದೆ. ಇದು ಅಂಕಿಅಂಶಗಳು ಚೆಕ್ ಮಾಡಿಕೊಂಡಾಗ ಹುರುನ್ ಗ್ಲೋಬಲ್ ಯೂನಿಕಾರ್ನ್ ಇಂಡೆಕ್ಸ್ 2024 ಈ ರಿಪೋರ್ಟ್ ಇದೆಯಲ್ಲ,
ಶರವೇಗದಲ್ಲಿ ಭಾರತದ ಯೂನಿಕಾರ್ನ್ ಈ ಒಂಥರ ಸ್ಟಾರ್ಟಪ್ಗಳನ್ನು ಸ್ವಲ್ಪ ಕಡಿಮೆ ವೆಚ್ಚದಲ್ಲಿ ಇವುಗಳು ಇನ್ವೆಸ್ಟ್ ಮಾಡಿಕೊಂಡು ಇವರು ಕಂಪನಿಗಳನ್ನು ಶುರು ಮಾಡ್ಕೊಂಡಿರ್ತಾರೆ. ಯೂನಿಕಾರ್ನ್ಸ್ ಅಂದರೆ ಮಿನಿಮಮ್ $100 ಕೋಟಿ ಒಂದು ಇನ್ವೆಸ್ಟ್ಮೆಂಟ್ ಇರುತ್ತಲ್ಲ. ಈ ತರಹದ ಯೂನಿಕಾರ್ನ್ ಕತೆ ಭಾರತದಲ್ಲಿ ಏನಾಯ್ತಪ್ಪ ಹೇಳ್ಕೊಳ್ಳೋಕ್ಕೆಲ್ಲ ನಾವು ಸ್ಟಾರ್ಟಪ್ ಅನ್ನೋದು ಯೂನಿಕಾರ್ನ್ಸ್ ಇದೆ, ಹಾಗಿದೆ ಹೀಗಿದೆ ಎಲ್ಲ ಮಾತಾಡ್ತಾರಲ್ಲ. ಮೊದಲ ಬಾರಿಗೆ ಭಾರತದಲ್ಲಿ ಯೂನಿಕಾರ್ನ್ಗಳ ಕುಸಿತ ಜೋರಾಗಿದೆ, ಸ್ಟಾರ್ಟಪ್ಗಳ ಕುಸಿತ ಕೂಡ ಜೋರಾಗಿದೆ. 4 ವರ್ಷಗಳಲ್ಲೇ ಅತಿ ಹೆಚ್ಚು ಕುಸಿತ ಕಂಡಂತಹ ಯೂನಿಕಾರ್ನ್ಗಳು ನಮ್ಮಲ್ಲಿವೆ. ಜಾಗತಿಕವಾಗಿ ಕನಿಷ್ಠ 42 ಯೂನಿಕಾರ್ನ್ಗಳು ಕುಸಿತಿವೆ. ಇಡೀ ಪ್ರಪಂಚದಲ್ಲಿ 42 ಯೂನಿಕಾರ್ನ್ಗಳು ಕುಸಿತಿವೆ. ಈಗ ಅಮೆರಿಕ ಕುಸಿದ್ರೆ ತಡ್ಕೊಳ್ಳುತ್ತೆ, ಅದು ಚೀನಾ ಕುಸಿದ್ರು ತಡ್ಕೊಳ್ಳುತ್ತೆ. ಭಾರತ ಕುಸಿದಾಗ ಏನಪ್ಪ ಇದು, ಏನೋ ಇನ್ವೆಸ್ಟ್ಮೆಂಟ್ ಮಾಡಿ ಏನೋ ಸಾಹಸ ಮಾಡೋಣ ಅಂತ ಹೋದಾಗ ನಮಗೆ ಅದಕ್ಕೊಂದು ಅವಕಾಶವೇ ಸಿಗ್ತಾ ಇಲ್ವಲ್ಲ. ಅಯ್ಯೋ ಅದು ಲಾಸ್ ಆಯ್ತಂತೆ, ಇದು ಲಾಸ್ ಆಯ್ತಂತೆ ಅಂತ ಹೇಳಿ ಬೇರೆ ಹೊಸಬರು ಬರೋಕ್ಕೆ ಹಿಂದೇಟಾಗ್ತಾರೆ. ಸ್ಟಾರ್ಟಪ್ಗೂ ಇದೆ ಅನ್ವಯ, ಯೂನಿಕಾರ್ನ್ಗೂ ಇದೆ ಅನ್ವಯ. ನೋಡಿ ಇಲ್ಲಿ ಅಮೆರಿಕದ 21 ಹಾಗೂ ಚೀನಾದ 11 ಈ ಥರದ ಯೂನಿಕಾರ್ನ್ಗಳ ಕುಸಿತ ಆಗಿದೆ. ಜಾಗತಿಕವಾಗಿ ಅತಿ ದೊಡ್ಡ ಕುಸಿತವನ್ನು ಭಾರತ ಕಂಡಿದೆ ಕೂಡ. ಅದರಲ್ಲಿ ಯಾವುದು, ಬೈಜೂಸ್ ಅಂತ ಶಿಕ್ಷಣ ಸಂಸ್ಥೆ. ಶಿಕ್ಷಣ ಕೊಡ್ತೀವಿ, ಆನ್ಲೈನ್ ಶಿಕ್ಷಣ ಕೊಡ್ತೀವಿ ನಾವು, ಇದೆಲ್ಲ ಇತ್ತಲ್ಲ. ಬೈಜೂಸ್ ಬಗ್ಗೆ ಬಹಳ ಹೋಪಿತ್ತು. 2011ರಲ್ಲಿ ಸ್ಥಾಪನೆ ಆಗಿತ್ತು ಈ ಬೈಜೂಸ್ ಸಂಸ್ಥೆ. $22 ಬಿಲಿಯನ್ ಮೌಲ್ಯವನ್ನು ಹೊಂದಿತ್ತು 2022ರಲ್ಲಿ. ಬೈಜೂಸ್ ಸಂಸ್ಥೆಯ ಸ್ಟಾರ್ಟಪ್ನ ಮೌಲ್ಯ $250 ಮಿಲಿಯನ್ ಏರಿಕೆ ಆಯಿತು. 4 ವರ್ಷಗಳಲ್ಲಿ ಇದೇ ದಾಖಲೆಯ ಸ್ಟಾರ್ಟಪ್ಪು ಕುಸಿತ ಕಂಡಿದೆ. 1 ಬಿಲಿಯನ್ಗಿಂತ ಕಡಿಮೆ ಮೌಲ್ಯಕ್ಕೆ ಕುಸಿದಾಗ ಅದನ್ನು ಯೂನಿಕಾರ್ನ್ ಅಂತ ನಾವು ಕರೆಯೋಕ್ಕಾಗಲ್ಲ. ಒಂದು ನೂರು ಅಂದರೆ 1 ಬಿಲಿಯನ್ ಇದೆಯಲ್ಲ, $1 ಬಿಲಿಯನ್ಗಿಂತ ಕಡಿಮೆ ಕುಸಿಬಾರದಿದು. ಜಾಗತಿಕವಾಗಿ ಭಾರತದ 3ನೇ ಅತಿ ದೊಡ್ಡ ಯೂನಿಕಾರ್ನ್ ಹಬ್ ಆಗಿತ್ತು ಭಾರತ. ಅಮೆರಿಕ, ಚೀನಾ ನಂತರದಲ್ಲಿ 3ನೇ ಸ್ಥಾನದಲ್ಲಿ ಭಾರತ ಇತ್ತು, ಏರಿಕೆ ಕಂಡಿತ್ತು. ಈಗ ಅಮೆರಿಕಾದಲ್ಲಿ ಎಷ್ಟಪ್ಪ ಇದೆ ಯೂನಿಕಾರ್ನ್ಸ್ ಅಂದರೆ 703 ಇದೆ. ಚೀನಾದಲ್ಲಿ ಎಷ್ಟಿದೆ ಅಂದರೆ 340 ಇದೆ. ಇದರೊಂದಿಗೆ ಚೀನಾ 2ನೇ ಸ್ಥಾನದಲ್ಲಿ, ಭಾರತ ಲೆಕ್ಕ ಹಾಕೊಂಡ್ರೆ 67. ನೋಡಿ, ಅಮೆರಿಕ 703 ಯೂನಿಕಾರ್ನ್, ಚೀನಾ 340, ಭಾರತ ಎಷ್ಟು ಅಂತ ನೋಡಿದ್ರೆ ಯೂನಿಕಾರ್ನ್ ಲಿಸ್ಟಲ್ಲಿ 3ನೇ ಸ್ಥಾನದಲ್ಲಿದೆ. ಒಂದು 67 ಯೂನಿಕಾರ್ನ್ ಇಟ್ಕೊಂಡು 3ನೇ ಸ್ಥಾನದಲ್ಲಿ ಭಾರತ ಇದೆ. 2022-23ರಲ್ಲಿ 68 ಯೂನಿಕಾರ್ನ್ಗಳ ಮೌಲ್ಯವನ್ನು ಭಾರತ ಹೊಂದಿತ್ತು. ಈಗ ಒಂದು ಬಿದ್ದು ಹೋಯಿತು, ಅದು ಕೂಡ ಈಗ ಸೇರಿಕೊಳ್ಳುತ್ತೆ ಪಟ್ಟಿಗೆ. 2021ರಲ್ಲಿ 54 ಇತ್ತು. 2020-19ರಲ್ಲಿ 21 ಯೂನಿಕಾರ್ನ್ಗಳನ್ನು ಭಾರತ ಹೊಂದಿತ್ತು. ಈ ರೀತಿ ಈ ಯೂನಿಕಾರ್ನ್ಗಳ ಸಂಖ್ಯೆಯಲ್ಲಿ ಭಾರತ ಕುಸಿತಾ ಇರೋದು ಕೂಡ ಒಂದು ಆರ್ಥಿಕತೆಗೆ ನಾವು ಹಿಡಿಯುವಂಥ ಒಂದು ಕನ್ನಡಿ ಅಂತ ಕೂಡ ಹೇಳ್ಬಹುದಾಗುತ್ತೆ.